ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನಬಿಂದು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದಿಂದ 2026 ಮತ್ತು 27ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಉಚಿತವಾದಂಥ ಒಂದು ಬಸ್ ಪಾಸ್ಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಒಂದು ಅರ್ಜಿಗಳನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಮತ್ತು ಅದಕ್ಕೆ ಬೇಕಾದಂಥ ದಾಖಲಾತಿಗಳೇನು ಮತ್ತು ಉಚಿತವಾದಂಥ ಬಸ್ ಪಾಸನ್ನು ಯಾವ ರೀತಿಯಾಗಿ ಪಡೆಯಬೇಕೆಂಬುದರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ. 2026ನೇ ಸಾಲಿನ ಈ ಒಂದು ವಿದ್ಯಾರ್ಥಿಗಳ ಉಚಿತ ಬಸ್ ಪಾಸ್ನ ಒಂದು ಅರ್ಜಿಗಳು ಆರಂಭವಾದದ್ದು 29 ಮೇ 2026ರಲ್ಲಿ. ಓಕೆನಾ. ಉಚಿತವಾದಂಥ ಬಸ್ ಪಾಸ್ನ ಒಂದು ವಿತರಣೆಯನ್ನು ಜೂನ್ 12ರಂದು ಪ್ರಾರಂಭ ಮಾಡಲಾಗಿದೆ. ಕರ್ನಾಟಕ ಸರ್ಕಾರವು ಎಲ್ಲ ಶಾಲೆ, ಕಾಲೇಜು, ITI, ಡಿಪ್ಲೊಮೊ, ಪದವಿ, ಸ್ನಾತಕೋತ್ತರ ಮತ್ತು PhD ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಒಂದು ಬಸ್ ಪಾಸ್ನ ಸೌಲಭ್ಯವನ್ನು ಘೋಷಿಸಿದೆ. ಈ ಒಂದು ಯೋಜನೆಯಡಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ KSRTC, BMTC ಮತ್ತು KKRTC ಮತ್ತು NWKRTC ಬಸ್ಗಳಲ್ಲಿ ಉಚಿತವಾದಂಥ ಒಂದು ಪ್ರಯಾಣದ ಸೌಲಭ್ಯವನ್ನು ಪಡೆದುಕೊಳ್ಳಬಹುದಾಗಿದೆ. ಈ ಉಚಿತವಾದಂಥ ಬಸ್ ಪಾಸ್ನ ಒಂದು ಪ್ರಯೋಜನಗಳೇನೆಂದರೆ, ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಸಿಗುತ್ತೆ. ಜೊತೆಗೆ ಶಿಕ್ಷಣಕ್ಕಾಗಿ ಪ್ರಯಾಣದ ಒಂದು ವೆಚ್ಚವನ್ನು ಸರ್ಕಾರವೇ ಭರಿಸಿದಂತಾಗುತ್ತೆ. ಜೊತೆಗೆ ಗ್ರಾಮೀಣ ಮತ್ತು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆ ಹೆಚ್ಚು ಅನುಕೂಲಕರವಾಗಿದೆ. ಇಲ್ಲಿ ಶಾಲೆಯಿಂದ PhD ವರೆಗೆ ವಿದ್ಯಾರ್ಥಿಗಳು ಕೂಡ ಉಚಿತವಾದಂಥ ಒಂದು ಪ್ರಯಾಣವನ್ನು ಮಾಡಬಹುದಾಗಿದೆ. ನೆಕ್ಸ್ಟ್, ಸರ್ಕಾರದಿಂದ ಈ ಒಂದು ಯೋಜನೆಯ ಸೌಲಭ್ಯವನ್ನು ಪಡಿಬೇಕಾದ್ರೆ ವಿದ್ಯಾರ್ಥಿಗಳಲ್ಲಿ ಏನೇನು ದಾಖಲಾತಿಗಳಿರಬೇಕಂತ ಹೇಳಿದರೆ, ಮೊದಲನೇದಾಗಿ ಆಧಾರ್ ಕಾರ್ಡ್ ಇರಬೇಕು. ನೆಕ್ಸ್ಟ್, ವಿದ್ಯಾರ್ಥಿಗಳ ಒಂದು ಗುರುತಿನ ಚೀಟಿ ಅಂದರೆ ಕಾಲೇಜಿನಲ್ಲಿ ಕೊಟ್ಟಿರುವಂಥ ಒಂದು ID ಕಾರ್ಡ್ ಇರಬೇಕು. ಜೊತೆಗೆ ಪಾಸ್ಪೋರ್ಟ್ ಗಾತ್ರದ ಒಂದು ಫೋಟೋ ಇರಬೇಕು, ಮೊಬೈಲ್ ಸಂಖ್ಯೆ ಇರಬೇಕು ಮತ್ತು ಶಿಕ್ಷಣ ಸಂಸ್ಥೆಯ ಒಂದು ಪ್ರಮಾಣ ಪತ್ರ ಅಂದರೆ ಶಾಲೆ ಅಥವಾ ಕಾಲೇಜುಗಳಿಂದ ಬರೆಸಿಕೊಂಡು ಬಂದಿರುವಂಥ ಒಂದು ದೃಢೀಕರಣ ಪತ್ರ ಇರಬೇಕು. ನೆಕ್ಸ್ಟ್, ಈ ಒಂದು ಅರ್ಜಿಯನ್ನು ಸಲ್ಲಿಸುವಂಥ ಒಂದು ವಿಧಾನ ಯಾವ ರೀತಿಯಾಗಿದೆ ಅಂದರೆ, ಸೇವಾ ಸಿಂಧು ಪೋರ್ಟಲ್ ಅರ್ಜಿಗಳನ್ನು ಸಲ್ಲಿಸಬಹುದು. ಇಲ್ಲವೇ ಹತ್ತಿರವಿರುವಂಥ ಒಂದು ಸೇವಾ ಕೇಂದ್ರಗಳಿಗೆ ನಾವು ಭೇಟಿ ನೀಡಬಹುದು. ಅಗತ್ಯವಾದಂಥ ಒಂದು ದಾಖಲಾತಿಗಳನ್ನು ತೆಗೆದುಕೊಂಡ್ಬಿಟ್ಟು ಅವುಗಳನ್ನು ನಾವು ಆನ್ಲೈನಲ್ಲಿ ಅರ್ಜಿಯನ್ನು ಹಾಕೋದ್ರ ಮೂಲಕ ಆ ಎಲ್ಲ ದಾಖಲಾತಿಗಳನ್ನು ನಾವು ಸ್ಕ್ಯಾನ್ ಮಾಡೋದ್ರ ಮೂಲಕ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಆ ಒಂದು SMS ಮೂಲಕ ನಮ್ಮ ಫೋನಿಗೆ ಮಾಹಿತಿ ರವಾನೆ ಆಗುತ್ತೆ. ಇದಾದ ನಂತರ ನಾವು ಬಸ್ ಪಾಸ್ಗಳನ್ನು 1 ಇಲ್ಲ 2 ವೀಕಲ್ಲಿ ನಾವು ಆ ಒಂದು ಡಿಪೋದಲ್ಲಿ ಹೋಗ್ಬಿಟ್ಟು ಬಸ್ ಪಾಸನ್ನು ಪಡೆದುಕೊಳ್ಳಬಹುದಾಗಿದೆ. ನಾವೀಗಾಗಲೇ ಬಸ್ ಪಾಸ್ಗಳನ್ನು ಅಂದರೆ ವಿದ್ಯಾರ್ಥಿಗಳು ಬಸ್ ಪಾಸನ್ನು ಅಮೌಂಟ್ ಕೊಟ್ಟು ಏನಾದರೂ ಮಾಡಿಸಿದ್ರೆ ಆ ಒಂದು ಹಣವನ್ನು ಕೂಡ ಹಿಂತಿರುಗಿಸ್ಬೇಕು ಅಂತಂದೇಳ್ಬಿಟ್ಟು ಸರ್ಕಾರದಿಂದ ಆದೇಶವನ್ನು ಹೊರಡಿಸಲಾಗಿದೆ. ಓಕೆನಾ. ನೆಕ್ಸ್ಟು, ಮಹಿಳೆಯರಿಗೋಸ್ಕರ ಶಕ್ತಿ ಯೋಜನೆ ಇದೆ, ಹೌದಾ. ಅದ್ರ ಜೊತೆಗೆ ಈ ಒಂದು ಉಚಿತವಾದಂಥ ಬಸ್ ಪಾಸನ್ನು ಕೂಡ ಮಹಿಳಾ ಮತ್ತು ಪುರುಷ ವಿದ್ಯಾರ್ಥಿಗಳು ಕೂಡ ಪಡೆದುಕೊಳ್ಳಬಹುದಾಗಿದೆ. ಈ ಒಂದು ಉಚಿತವಾದಂಥ ಬಸ್ ಪಾಸ್ ಯೋಜನೆ ಒಂದು ಅರ್ಜಿಗಳು ಯಾವಾಗ ಕೊನೆಗೊಳ್ಳುತ್ತವೆ ಅಂತಂದೇಳ್ಬಿಟ್ಟು ಸರ್ಕಾರದಿಂದ ಯಾವುದೇ ರೀತಿಯ ಮಾಹಿತಿ ಇಲ್ಲ. ನೀವು ಈಗಲೂ ಕೂಡ ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ಓಕೆ ಫ್ರೆಂಡ್ಸ್, ಈ ಒಂದು ಯೋಜನೆಯ ಒಂದು ಸೌಲಭ್ಯವನ್ನು ಎಲ್ಲ ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳು ಕೂಡ ಪಡೆದುಕೊಳ್ಳಬಹುದಾಗಿದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಇದೇ ರೀತಿಯಾಗಿ ಸರ್ಕಾರಿ ಸೌಲಭ್ಯಗಳು ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.